ಕೆಪಿಸಿಸಿ ಕಚೇರಿಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸುದ್ದಿಗೋಷ್ಠಿ ಮಾಡ್ತಾ ಇದ್ದಾರೆ. ಏನ್ ಹೇಳ್ತಾ ಇದ್ದಾರೆ ಅಂತ ನೋಡೋಣ. 2 ಕ್ಷೇತ್ರಗಳಲ್ಲಿ ಉಪಚುನಾವಣೆಯಲ್ಲಿ ಜಯಭೇರಿ ಬಾರಿಸಿರುವಂತದ್ದು ಕಾಂಗ್ರೆಸ್. ಕೆಪಿಸಿಸಿ ಕಚೇರಿಯಲ್ಲಿ ಸಹಜವಾಗಿ ಸಂಭ್ರಮಾಚರಣೆ ಮುಗಿಲು ಮುಟ್ತಾ ಇದೆ. 2 ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಗೆಲುವಾಗಿದೆ. ಮಾರ್ಜಿನಲ್ಲಿ ಗೆಲುವನ್ನ ದಾಖಲು ಮಾಡಿರುವಂತದ್ದು ಕೆಪಿಸಿಸಿ ಕಚೇರಿಯಲ್ಲಿ ಡಿಕೆಶಿ ಸುದ್ದಿಗೋಷ್ಠಿ. ಪಕ್ಷ ಮತ್ತು ಕಾಂಗ್ರೆಸ್ ಸರ್ಕಾರದ ಪರವಾಗಿ ಕೃತಜ್ಞತೆಯನ್ನು ನಾನು ಬಯಸ್ತಾ ಇದ್ದೇನೆ. ಈ ಚುನಾವಣೆ ಮುಖ್ಯಮಂತ್ರಿ ಹೇಳಿದಂಗೆ ನಮಗೆ ಲೀಡು ದಾವಣಗೆರೆಯಲ್ಲಿ ಸ್ವಲ್ಪ ಜಾಸ್ತಿ ನಿರೀಕ್ಷೆ ಮಾಡಿದ್ರು. ಆದರೂ ಗೆಲ್ತೀವಿ ಅಂತೇಳಿ ಮುಖ್ಯಮಂತ್ರಿಗಳು ಆತ್ಮವಿಶ್ವಾಸ ಕೂಡ ತಮಗೆಲ್ಲ ತಿಳಿಸಿದ್ರು. ಈಗ 3 ಮಿಷಿನ್ಸ್ ಏನೋ ಸ್ವಲ್ಪ ಟ್ರಬಲ್ ಆಗಿ ಇವಿ ಪ್ಯಾಕ್ ಓಪನ್ ಮಾಡಬೇಕು ಅಂತೇಳಿ ನಿಂತಿದೆ ಅಂತೇಳಿ ಈಗ ತಾನೇ ನನಗೆ ಪ್ರಭಾ ಮಲ್ಲಿಕಾರ್ಜುನ್ ಮತ್ತು ಮಲ್ಲಿಕಾರ್ಜುನ್ ಅವರಿಬ್ಬರು ಕೂಡ ಇಲ್ಲಿ ಕೂತ್ಕೊಳ್ಳೋಕ್ಕಿಂತ ಮುಂಚಿತವಾಗಿ ಅವರು ಅಂತ ಮಾತಾಡೋದು. 1500 votes 3 ಸೇರಿ ಅದೊಟ್ಟು 1500 ಓಟ್ ಕೂತ್ಕೊಂಡಿದೆ. ಈಗ 4900 ಚಿಲ್ಲರೆ ಮತ ಅಂತರದಿಂದ ನಾವು ಈ ಚುನಾವಣೆಯಲ್ಲಿ ಈಗ ಇನ್ನ ಡಿಕ್ಲೇರ್ ಆಗಿಲ್ಲ, ಅಷ್ಟು ಲೀಡು ಈಗ ಉಳ್ಕೊಂಡು ಗೆಲುವಿನ ಎಲ್ಲ ತರದ ಲಕ್ಷಣಗಳು ಕೂಡ ನಿಮ್ಮ ಮುಂದೆ ನಂಬರ್ಗಳು ನಿಮ್ಮ ಟಿವಿಗಳಲ್ಲಿ ನಿಮ್ಮ ಕೌಂಟಿಂಗ್ಗಳಲ್ಲಿ ಎಲ್ಲ ಕೂಡ ಅರ್ಥ ಆಗ್ತಾ ಇದೆ. ಬಾಗಲಕೋಟೆಯಲ್ಲಿ ಹಿಂದೆ ಬಹಳ ಕಡಿಮೆ ಅಂತರದಿಂದ ನಾವು ಗೆದ್ದಿದ್ದು. ಅಲ್ಲಿ ದಾಖಲೆ ಮತ 22,832 ಅಂತರದಿಂದ ನಮ್ಮ ಬಾಗಲಕೋಟೆ ಅಭ್ಯರ್ಥಿಗಳು ಕೂಡ ಅಲ್ಲೂ ಕೂಡ ಗೆದ್ದಿದ್ದಾರೆ. ಗ್ರಾಮೀಣ ಪ್ರದೇಶದ ಜನರಲ್ಲಿ ಮತ ಯಾಚನೆ ಮಾಡಬೇಕಾದ್ರೆ ನಮ್ಮ ಕಾರ್ಯಕರ್ತರಿಗೆ ಮುಖಂಡಗಳಿಗೆ ಪ್ರತಿಯೊಂದು ಕುಟುಂಬದಲ್ಲೂ ಕೂಡ ಬಹಳ ಗೌರವದಿಂದ ಅವನ್ನ ಸ್ವೀಕಾರ ಮಾಡಿ ಇವತ್ತು ಅವ್ರಿಗೆ ನಾವು ನಿಮ್ಮ ಋಣವನ್ನ ತೀರಿಸಬೇಕಾಗಿದೆ. ನಿಮ್ಮ 5 ಗ್ಯಾರಂಟಿಗಳ ನಮ್ಮ ಬದುಕಿನಲ್ಲಿ ಬದಲಾವಣೆ ತಂದಿದೆ. ನಾವು ಖಂಡಿತ ನಿಮ್ಮ ಜೊತೆಯಲ್ಲಿ ಗುರ್ಸ್ಕೊಳ್ತೇವೆ ಅಂತೇಳಿ ನಮ್ಮ ನಾಯಕರುಗಳಿಗೆ ಬಹಳ ಆಹ್ವಾನ ಕೊಟ್ಟು, ಮಜ್ಜಿಗೆ ಕೊಟ್ಟು, ಕಾಫಿ ಕೊಟ್ಟು, ಟೀ ಕೊಟ್ಟು ಗೌರವದಿಂದ ಕಳಿಸ್ಕೊಟ್ಟಿದ್ದನ್ನ ನಮ್ಮೆಲ್ಲ ನಾಯಕರುಗಳು ಬಂದು ನಮ್ಮ ಹತ್ರ ತಿಳಿಸ್ತಾ ಇದ್ರು. ಸೊ ಅದರಿಂದ ನಮಗೆ ಆತ್ಮವಿಶ್ವಾಸ ಕೂಡ ಹೆಚ್ಚಿಗೆ ಆಯಿತು. ಇಲ್ಲೂ ಕೂಡ ನಾವು ಅದೇ ರೀತಿ ನಿರೀಕ್ಷೆ ಮಾಡಿದ್ದು. ಸುಮಾರು SDPಗೆ 19,000 ಚಿಲ್ಲರೆ ಮತಗಳು ಶಿಫ್ಟ್ ಆಗಿತ್ತು. 2-3 ಸಾವಿರ ಓಟು ಹಿಂದೆ ಎಲ್ಲ ಬೆಳ್ತಿತ್ತು. ತಮಿಳುನಾಡು ಸಿಎಂಗೆ ಭಾರಿ ಮುಖಭಂಗ ಆಗಿದೆ. ಕೊಳತ್ತೂರು ಕ್ಷೇತ್ರದಲ್ಲಿ ಸ್ಟಾಲಿನ್ಗೆ ಸೋಲಾಗಿರೋದು. ಸಿಎಂ ಟಿವಿಕೆಯ VS ಬಾಬು ಜಯಭೇರಿಯನ್ನ ಗಳಿಸಿರೋದು. ಸ್ಟಾಲಿನ್ ವಿರುದ್ಧವಾಗಿ ಸ್ಪರ್ಧೆ ಮಾಡಿದ್ದಂತಹ VS ಬಾಬು, ಟಿವಿಕೆ ಪಕ್ಷದ VS ಬಾಬು ಜಯಭೇರಿ ದಾಖಲಿಸಿರೋದು. ಅತಿ ದೊಡ್ಡ ಮುಖಭಂಗ ಆಯ್ತು DMK. ಇದನ್ನ ನೋಡ್ತಾ ಇದ್ರೆ ಎಷ್ಟರ ಮಟ್ಟಿಗೆ ಅಲ್ಲಿ ಆಡಳಿತ ವಿರೋಧಿ ಅಲೆ ಇತ್ತು ಅನ್ನೋದು ಗೊತ್ತಾಗ್ತಾ ಇದೆ. ಕೊಳತ್ತೂರು ಕ್ಷೇತ್ರದಲ್ಲಿ MK ಸ್ಟಾಲಿನ್ಗೆ ಸೋಲು. ಸಿಎಂ ಟಿವಿಕೆಯ VS ಬಾಬು ಇವರ ವಿರುದ್ಧವಾಗಿ ಸ್ಪರ್ಧೆ ಮಾಡಿದ್ದು. ಇಬ್ಬರಿಗೆ ಅಲ್ಲಿ ನೆಕ್ ಟು ನೆಕ್ ಫೈಟ್ ಇದ್ದಿದ್ದು. ಅಲ್ಲಿ ಗೆಲುವನ್ನ ದಾಖಲಿಸಿದ್ದಾರೆ VS ಬಾಬು. ಅತಿ ದೊಡ್ಡ ಮುಖಭಂಗವನ್ನ ಅನುಭವಿಸಿರುವುದು MK ಸ್ಟಾಲಿನ್. ಒಂದು ಕಡೆ ಟಿವಿಕೆ ಸರ್ಕಾರ ರಚನೆಗೆ ಮುಂದಿನ ಕಸರತ್ತುಗಳನ್ನು ನಡೆಸ್ತಾ ಇದ್ರೆ DMKಗೆ ಅತಿ ದೊಡ್ಡ ಮುಖಭಂಗ ಆಯಿತು. MK ಸ್ಟಾಲಿನ್ ಅವರೇ ಸೋಲನ್ನ ಅನುಭವಿಸಿರುವಂತದ್ದು. ಕೊಳತ್ತೂರು ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿದ್ರು. ಗ್ರೌಂಡ್ ಲೆವೆಲ್ ಅಲ್ಲಿ ಅವರು ಜನರನ್ನ ತಲುಪೋದಕ್ಕೆ ಹರಸಾಹಸವನ್ನ, ಸರ್ಕಸ್ ಅನ್ನ ನಡೆಸಿದ್ದು. ಒಂದಿಷ್ಟು ದೃಶ್ಯಗಳನ್ನು ನಾವು ಈಗ ನೋಡ್ತಾ ಇದ್ದೀವಿ. ಮಾರ್ಕೆಟ್ಗಳಲ್ಲಿ ಹೋಗಿ, ಚಿಕ್ಕ ಪುಟ್ಟ ಚಾಯ್ ಅಂಗಡಿಗಳಿಗೆ ಹೋಗಿ ಏನೇನೋ ರೀತಿಯಾದಂಥ ಸರ್ಕಸ್ಗಳನ್ನ ಮಾಡಿದ್ರು. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚರಣ್ ಪಟೇಲ್. ನ್ಯೂಸ್ ಡೆಸ್ಕ್ನಿಂದ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪಟೇಲ್ರೇ, ನಾನು ಹೇಳ್ತಾ ಇದ್ದೆ DMKಗೆ ಅತಿ ದೊಡ್ಡ ಮುಖಭಂಗ ಇದು. ಅಟ್ಲೀಸ್ಟ್ ಸ್ಟಾಲಿನ್ ಗೆದ್ದಿದ್ರೆ
ಮಾತಾಡೋಕ್ಕಾದ್ರೂ ಒಂದು ರೀತಿಯಾದಂಥ ದಾರಿ ಇತ್ತೇನೋ. ಬಟ್ ಈ ರೇಂಜ್ಗೆ ಹೋಗಿರುವಂಥದ್ದನ್ನು ನೋಡ್ತಾ ಇದ್ರೆ ಅಲ್ಲಿನ ಆಡಳಿತ ವಿರೋಧಿ ಅಲ್ಲ ಎಷ್ಟರ ಮಟ್ಟಿಗೆ ಉದ್ಭವ ಆಗಿತ್ತು ಅನ್ನೋದು ಗೊತ್ತಾಗ್ತಾ ಇದೆ ಈ ರಿಸಲ್ಟ್ ನೋಡ್ತಾ ಇದ್ರೆ, ಎಸ್ಪೆಷಲಿ ಸ್ಟಾಲಿನ್ ಅವರು. ಅರುಣ್ ಉಗಾರ್, ಮಹತ್ತರ ರಾಜಕೀಯ ಬೆಳವಣಿಗೆಯೊಂದರ ಹಿನ್ನೆಲೆಯಲ್ಲಿ ತಮಿಳುನಾಡಿನ ಮುಖ್ಯಮಂತ್ರಿ ಸ್ಟಾಲಿನ್ ರವರೇ ಈಗ ತಮ್ಮ ಸ್ವಕ್ಷೇತ್ರ ಕೊಳತ್ತೂರಿನಿಂದ ಸೋತಿರ್ತಕ್ಕಂಥದ್ದು. TVKಯ ರಾಜಕೀಯ ಅಲೆಯಲ್ಲಿ ಇದೀಗ ಸ್ಟಾಲಿನ್ ರವರು ಕೊಚ್ಚಿ ಹೋಗಿರ್ತಕ್ಕಂಥದ್ದು. VS ಬಾಬುರವರು TVKಯ ಅಭ್ಯರ್ಥಿಯಾಗಿರ್ತಕ್ಕಂಥ VS ಬಾಬುರವರು ಗೆಲುವಿನ ದಡ ಸೇರಿರ್ತಕ್ಕಂಥದ್ದು. ಬಹುಶಃ ಇದು DMK ಪಕ್ಷದ ಮುಖ್ಯಸ್ಥ ಹಾಗೂ ಹಾಲಿ ಮುಖ್ಯಮಂತ್ರಿಯೂ ಆಗಿರ್ತಕ್ಕಂಥ ಸ್ಟಾಲಿನ್ ರವರಿಗೆ ಅತಿ ದೊಡ್ಡ ಮುಖಭಂಗ ಅಂತ ಹೇಳಲಾಗ್ತದೆ. ಯಾಕಂತ ಹೇಳಿದ್ರೆ ಪಕ್ಷದ ಸಾರಥ್ಯವನ್ನು ವಹಿಸಿದಂಥವರು, ಚುನಾವಣೆಯ ಸಾರಥ್ಯ ವಹಿಸಿದಂಥವರು ಮತ್ತು ಮುಖ್ಯಮಂತ್ರಿ ಆದಂಥವರಿಗೆ ಇದು ಅತಿ ದೊಡ್ಡ ಮರ್ಮಾಘಾತ ಆಗುತ್ತಾ ಅಂತಲೇ ಹೇಳಲಾಗ್ತದೆ. ಯಾಕಂದರೆ ಇದು ಪಕ್ಷಕ್ಕೂ ಕೂಡ ಅತಿ ದೊಡ್ಡ ಹಿನ್ನಡೆ ಅಂತ ಹೇಳ್ಬೋದು ಮತ್ತು ಇದು ಮುಖಭಂಗ ಕೂಡ ಹೌದು. ಯಾಕಂತ ಹೇಳಿದ್ರೆ ನಿನ್ನೆ ಮೊನ್ನೆ ಎಷ್ಟೇ ಉದಯಿಸಿದಂಥ TVK ಪಕ್ಷದ ಎದುರು ಬಹಳಷ್ಟು ಅನುಭವ ಇರತಕ್ಕಂಥ ಸ್ಟಾಲಿನ್ ರವರು ಸೋತಿರ್ತಕ್ಕಂಥದ್ದು. ಇದು ಇಡೀ DMK ಪಕ್ಷದ ಕಾರ್ಯಕರ್ತರಿಗೆ ಎಲ್ಲೊಂದು ಕಡೆ ಎದೆ ನಡಗಿಸುವಂಥ ಸುದ್ದಿ ಅಂತಲೇ ಹೇಳಲಾಗ್ತಿದೆ. ಆ ಮುಖಾಂತರ ಎಲ್ಲೊಂದು ಕಡೆ TVK ಅಲೆ ತಮಿಳುನಾಡಲ್ಲಿ ಎಷ್ಟರ ಮಟ್ಟಿಗೆ ಇತ್ತು, ಆ ಮುಖಾಂತರ ಎಲ್ಲೊಂದು ಕಡೆ ತಮಿಳುನಾಡಿನಲ್ಲಿ ಒಟ್ಟಾರೆ ಮತದಾರರಲ್ಲಿ 30% ಮತದಾರರು ಯುವಕ ಯುವತಿಯರು ಇರ್ತಕ್ಕಂಥದ್ದು ಮತ್ತು ಅಲ್ಲಿನ ಯುವಕ ಯುವತಿಯರು ಮತ್ತು ಮಹಿಳೆಯರು ಎಲ್ಲೊಂದು ಕಡೆ TVKನ ಎಷ್ಟು ಮಟ್ಟಿಗೆ ಕೈ ಹಿಡಿದ್ದಾರೆ ಅನ್ನೋದಕ್ಕೆ ಇದು ಅತಿ ದೊಡ್ಡ ಸಾಕ್ಷಿ ಅಂತ ಹೇಳಲಾಗ್ತದೆ. ಯಾಕಂತ ಹೇಳಿದ್ರೆ ಸ್ಟಾಲಿನ್ ರವರೇ ಸೋತಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಎಲ್ಲೊಂದು ಕಡೆ ಮಹಿಳಾ ಮತದಾರರನ್ನ ಸೆಳೆಯುವ ಕಾರಣಕ್ಕಾಗಿ ಸ್ಟಾಲಿನ್ ರವರು ಚುನಾವಣೆ ಘೋಷಣೆ ಮುನ್ನವೇ ತಮಿಳುನಾಡಿನ ಅಷ್ಟು ಮಹಿಳೆಯರಿಗೆ ಸುಮಾರು 5,000 ರೂಪಾಯಿಯಷ್ಟು ಘೋಷಣೆಯನ್ನು ಮಾಡಿದ್ರು ಮತ್ತು ಹಣವನ್ನು ಕೂಡ ಅವರ ಖಾತೆಗೆ ಹಾಕಿದ್ರು. ಆದರೆ ಎಲ್ಲ ಬೆಳವಣಿಗೆ ನಡುವೆ ಕೂಡ ಸ್ಟಾಲಿನ್ ರವರ ಚುನಾವಣೆಯಲ್ಲೂ ಕೂಡ ಎಲ್ಲೊಂದು ಕಡೆ TVK ಪಕ್ಷದ VS ಬಾಬುರವರು ಎಲ್ಲೊಂದು ಕಡೆ ಹೊಸ ಮುಖ, ಹಾಗಾಗಿ ಮತ್ತು ಇವರು ಪೈಪೋಟಿ ಕೊಡಲಿಕ್ಕೆ ಸಾಧ್ಯ ಇಲ್ಲ ಎಂಬ ಲೆಕ್ಕಾಚಾರದಲ್ಲಿದ್ದರು. ಯಾಕಂತೇಳಿದ್ರೆ ಅಲ್ಲಿ ADMK ಅಭ್ಯರ್ಥಿ ಕೂಡ ಅಲ್ಲಿ ಇದ್ದರು ಮತ್ತು ADMK ಅಭ್ಯರ್ಥಿ ಕೂಡ ಪ್ರಬಲ ಪೈಪೋಟಿಯನ್ನು ಕೊಡ್ತಾರೆ ಎಂಬ ಲೆಕ್ಕಾಚಾರದಲ್ಲಿದ್ದರು ಮತ್ತು ಸ್ಟಾಲಿನ್ ರವರಿಗೆ ಅಲ್ಲಿ ಕೊಳತ್ತೂರಿನಲ್ಲಿ ಅವ್ರಿಗೆ ಪ್ರಬಲ ಪೈಪೋಟಿಯ ಪಕ್ಷ ಅಂತ ಹೇಳಿದ್ರೆ ಅದು ADMK ಆಗಿತ್ತು. ಆದರೆ ಸ್ಟಾಲಿನ್ ರವರು ಇಲ್ಲೊಂದು ಕಡೆ TVKಯ VS ಬಾಬು ಎದುರಿಗೆ ಸೋಲ್ತೀನಿ ಎಂಬ ಒಂದು ಸಣ್ಣ ಸುಳಿವು ಮತ್ತು ನಿರೀಕ್ಷೆ ಇರಲಿಲ್ಲ ಅಂತ ಹೇಳಲಾಗ್ತಿದೆ. ಆದರೆ ಇದೀಗ TVK ಪಕ್ಷದ VS ಬಾಬು ಎದುರು ಇದೀಗ ಸ್ಟಾಲಿನ್ ಅವರು ಸೋತಿರ್ತಕ್ಕಂಥ ಆ ಮುಖಾಂತರ ತಮಿಳುನಾಡಿನ ರಾಜಕೀಯದಲ್ಲಿ ಅತಿ ದೊಡ್ಡ ರಾಜಕೀಯ ಬೆಳವಣಿಗೆ ಅಂತ ಹೇಳೋದು ತಪ್ಪಾಗಲಾರದು ಮತ್ತು DMK ಪಕ್ಷಕ್ಕೆ ಕೂಡ ಅತಿ ದೊಡ್ಡ ಮುಖಭಂಗ ಅಂತಲೇ ಹೇಳ್ಬೋದು. ಉಗಾರ್ ಪಟೇಲ್ರೆ, ತಮಿಳುನಾಡಿನ ಮತದಾರರು ಈ ಬಾರಿ ಆಯ್ಕೆ ಮಾಡಿಕೊಂಡಿರುವಂಥದ್ದು ಅಂದ್ರೆ ನಿರ್ಧಾರವನ್ನ ಮಾಡಿದ್ದಕ್ಕೆ ಒಂದಿಷ್ಟು ಕಾರಣಗಳನ್ನ ನೋಡ್ತಾ ಹೋದ್ರೆ ಅಂದ್ರೆ ಈ ಬದಲಾವಣೆಗೆ ಒಂದು ಅಣ್ಣಾ DMKಗೆ ವೋಟ್ ಮಾಡಬೇಕು ಅಂದ್ರೆ ಅವರು BJP ಜೊತೆಗೆ ಅಲೈನ್ಸ್ ಆಗಿರುವಂಥದ್ದು. ಸೊ ಅದನ್ನ ಚೂಸ್ ಮಾಡೋದಿಲ್ಲ. DMKಗೆ ಅದರ ಆಡಳಿತ ವಿರೋಧಿ ಅಲೆ ಕಾಣಿಸ್ತಾ ಇದೆ. ಸೊ ಹಾಗಾಗಿ ಪರ್ಯಾಯ ನಾಯಕತ್ವ ಬೇಕು ಅನ್ನುವಂಥ ನಿಟ್ಟಿನಲ್ಲಿ TVKನ ಆಯ್ಕೆ ಮಾಡಿಕೊಂಡಿದ್ದಾರೆ. ಬಟ್ ಸ್ಟಾಲಿನ್ ಅವರನ್ನೇ ತಿರಸ್ಕಾರ ಮಾಡೋ ರೇಂಜ್ಗೆ ಯೋಚನೆ ಮಾಡಿದ್ದಾರೆ ಅಂದ್ರೆ ವಾಟ್ ಕಾಸ್? ಉಗಾರ್, ಪ್ರಮುಖವಾಗಿ ವಿಜಯರವರು ತಮ್ಮ ಹೊಸ ಪಕ್ಷ TVKಯನ್ನು ಏನು ಘೋಷಣೆ ಮಾಡಿದ ಸಂದರ್ಭದಲ್ಲೂ ಕೂಡ ಅದರ ಧ್ಯೇಯವಾಕ್ಯ ಕೂಡ ಇದು ಜನಸಾಮಾನ್ಯರ ಕ್ರಾಂತಿ ಅಂತೇಳಿ ಘೋಷವಾಕ್ಯವನ್ನು ಇಟ್ಕೊಂಡಿದ್ರು. ಪ್ರಮುಖವಾಗಿ TVK ಅಲ್ಲಿ ತಮಿಳುನಾಡಿನ ಭ್ರಷ್ಟಾಚಾರ ಮತ್ತು ಆಡಳಿತ ವಿರೋಧಿ ಅಲೆಯನ್ನು ಯಶಸ್ವಿಯಾಗಿ ಅದನ್ನು TVK ಪಕ್ಷದ ಮತಗಳಾಗಿ ಪರಿವರ್ತಿಸುವ ಕಾರಣಕ್ಕಾಗಿ ಭ್ರಷ್ಟಾಚಾರದ ವಿಚಾರವಾಗಿ TVK ಪಕ್ಷದ ಮುಖ್ಯಸ್ಥರಾಗಿರ್ತಕ್ಕಂಥ ನಟ ವಿಜಯರವರು ಪದೇ ಪದೇ ತಮ್ಮ ಅಷ್ಟೂ ರ್ಯಾಲಿಗಳಲ್ಲಿ ಪ್ರಸ್ತಾಪವನ್ನು ಮಾಡಿದರು. ಪ್ರಮುಖವಾಗಿ ನಿರುದ್ಯೋಗದ ಸಮಸ್ಯೆ ಬಗ್ಗೆ ಪ್ರಸ್ತಾಪನ ಮಾಡಿದ್ರು ಮತ್ತು TVK ಅಧಿಕಾರಕ್ಕೆ ಬಂದರೆ ಉದ್ಯೋಗ ನೀಡುವ ಭರವಸೆಯನ್ನು ಕೂಡ ಕೊಟ್ಟರು. ಜೊತೆಗೆ ಪ್ರಮುಖವಾಗಿ ಅಲ್ಲಿನ ತಮಿಳುನಾಡಿನ ಹೊಸ ಜನ ಅಂದ್ರೆ ಅದರಲ್ಲೂ ಕೂಡ ಜಂಜಿ ಹೊಸ ಮುಖ, ಹೊಸ ಅಲೆ ಮತ್ತು ಹೊಸ ಭರವಸೆಯತ್ತ ಯೋಚನೆ ಮಾಡಲಿಕ್ಕೆ ವಿಚಾರ ಲಹರಿಯನ್ನು ಕೂಡ ಮುಂದಿಟ್ಟರು. ಜೊತೆಗೆ ADMK ಮತ್ತು DMK ಪಕ್ಷಗಳನ್ನು ತಮಿಳುನಾಡು ಜನರು ನೋಡಿದ್ರು ಮತ್ತು ಈಗಾಗಲೇ ವಿಜಯರವರು ದಕ್ಷಿಣ ಭಾರತದ ಅತ್ಯಂತ ದೊಡ್ಡ ಸ್ಟಾರ್ ಅಂತಲೇ ಹೇಳ್ಬೋದು. ಅದರಲ್ಲೂ ಕೂಡ ತಮಿಳುನಾಡಿನಲ್ಲಿ ಅತಿ ಹೆಚ್ಚು ಅಭಿಮಾನಿಗಳನ್ನು ಹೊಂದಿರತಕ್ಕಂಥ ನಟ ಕೂಡ ಹೌದು. ಜೊತೆಗೆ ಅತಿ ಹೆಚ್ಚು ಅಭಿಮಾನಿ ಸಂಘಟನೆಯನ್ನು ಕೂಡ ಹೊಂದಿರತಕ್ಕಂಥದ್ದು ಮತ್ತು ಅಲ್ಲಿನ ಸಾಮಾಜಿಕ ಜಾಲತಾಣದಲ್ಲೂ ಕೂಡ ಭ್ರಷ್ಟಾಚಾರದ ವ್ಯವಸ್ಥೆ, ಆಡಳಿತ ವಿರೋಧಿ ಅಲೆ ಮತ್ತು ಪ್ರಮುಖವಾಗಿ ಉದ್ಯೋಗ ವಿಚಾರ ಮತ್ತು ಜನಸಾಮಾನ್ಯರ ವಿಚಾರದ ಸಂಬಂಧಪಟ್ಟ ಮುನ್ನೆಲೆ ಇಟ್ಟುಕೊಂಡು ವಿಜಯರವರು ಅದನ್ನು ಫೋಕಸ್ ಅನ್ನು ಮಾಡಿದರು. ಜೊತೆಗೆ ಸಾಮಾಜಿಕ ಜಾಲತಾಣವನ್ನೇ ತಾವು ಬಳಸಿಕೊಂಡು ಆ ಸಾಮಾಜಿಕ ಜಾಲತಾಣದ ಮುಖಾಂತರ ಪ್ರಮುಖ ಸಮಸ್ಯೆಗಳ ವಿಚಾರ ಮತ್ತು ಭ್ರಷ್ಟಾಚಾರದ ವಿಚಾರವನ್ನು ಜನರ ಮುಂದಿಡುವ ಮುಖಾಂತರ, ಪ್ರಮುಖವಾಗಿ ಜಂಜಿ ಮುಂದಿಡುವ ಮುಖಾಂತರ ಎಲ್ಲೊಂದು ಕಡೆ ಆ ಆಡಳಿತ ವಿರೋಧಿ ಅಲೆಯನ್ನು ಯಶಸ್ವಿಯಾಗಿ ಬಳಸಿಕೊಳ್ಳುವ ಮುಖಾಂತರ ಇವತ್ತು ಸ್ಟಾಲಿನ್ ರವರೇ ಸೋತಿರ್ತಕ್ಕಂಥದ್ದು. ಆ ಮುಖಾಂತರ ತಮಿಳುನಾಡಿನಲ್ಲಿ ಆಡಳಿತ ವಿರೋಧಿ ಅಲೆ ಇತ್ತು ಮತ್ತು ಭ್ರಷ್ಟಾಚಾರದ ವಿಚಾರದ ಸಂಬಂಧಪಟ್ಟ ಅಲ್ಲಿನ ಜನರು ಎಲ್ಲೊಂದು ಕಡೆ ಸರ್ಕಾರದ ವಿರುದ್ಧ ಇದ್ದರು ಮತ್ತು ಅವರು ADMKಯನ್ನು ಕೂಡ ಪರ್ಯಾಯವಾಗಿ ಆಯ್ಕೆಯನ್ನು ಮಾಡಲಿಲ್ಲ. ಹೊಸ ಮುಖ ಮತ್ತು ಯುವಕ ಹಾಗೂ ನಟ ಹಾಗೂ ಹೊಸ ಭರವಸೆಗಳತ್ತ ಅಲ್ಲಿನ ಯುವಕ ಯುವತಿಯರು ಮತ್ತು ಅಲ್ಲಿನ ಜಂಜಿ ಮತದಾರರು ಯೋಚನೆಯನ್ನು ಮಾಡಿದ್ರು. ಆ ಯೋಚನೆಯ ಭಾಗವಾಗಿ ಅದು ವಿಜಯರವರ TVK ಪಕ್ಷದ ಮತಗಳಾದವು. ಹಾಗಾಗಿ ಇಲ್ಲಿ ಸ್ಟಾಲಿನ್ ಅಂತವರು ಕೂಡ ಸೋಲಿಗೆ ಕಾರಣ ಆಯ್ತು ಎಂಬ ವಿಶ್ಲೇಷಣೆಗಳು ನಡೀತಿರ್ತಕ್ಕಂಥದ್ದು. ಉಗಾರ್.